ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. 2025-26ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ನೀವು ವಿಜ್ಞಾನ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ಪಡಿಬೇಕಾ? ಸೊ ಖಂಡಿತವಾಗಿ ಪಡಲಿಕ್ಕೆ ಸಾಧ್ಯ ಇದೆ. ಸೊ ಆತ್ಮೀಯ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠ ಏನಿದೆ, ಈ ಪಾಠದಲ್ಲಿ ನಮಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಹೆಸರಿಸುವಂಥ ಪದ್ಧತಿ ಇದೆ. ಸೊ ಸಾಮಾನ್ಯವಾಗಿ ಈ ಪಾಠವನ್ನು ನೀವು ಓದುವಾಗ ನೋಡಿರ್ತೀರಿ. ಏನು ಮೀಥೇನು, ಈಥೇನು, ಪ್ರೋಪೇನು, ಬ್ಯೂಟೇನು, ಸೊ ಈಥೀನು, ಈಥೈನು, ಸೊ ಇವುಗಳನ್ನೆಲ್ಲ ಕೇಳಿದಾಗ ಸರ್ ಇದು ಹೇಗೆ ಅದನ್ನು ಹೆಸರಿಸಬೇಕು, ಅತ್ಯಂತ ಸುಲಭವಾದ ಏನಾದರೂ ವಿಧಾನಗಳಿದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಖಂಡಿತವಾಗಿಯೂ ಕೂಡ ನೀವು ಸುಲಭವಾಗಿ ಈ ಒಂದು ವಿಧಾನಗಳ ಮುಖಾಂತರ ನಾವೇನು ಮಾಡ್ಬೋದು ಅಂದರೆ ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ನಾವು ಹೆಸರಿಸ್ಬೋದು. ಸೊ ಬನ್ನಿ ನೋಡ್ತಾ ಹೋಗೋಣ. ಕೇವಲ 15 ನಿಮಿಷದ ವಿಡಿಯೋ ಇದಾಗಿರ್ತದೆ. ಸೊ ಈ ಕ್ಲಾಸ್ನಲ್ಲಿ ನೀವು ಈ ಒಂದು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಲಿಕ್ಕೆ ನೀವು 100% ಪರ್ಫೆಕ್ಟನ್ನು ಆಗ್ತೀರಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಹಾಗಾದರೆ ನಮಗೆ ಈ ಕಾರ್ಬನ್ ಸಂಯುಕ್ತಗಳನ್ನು ಪರ್ಫೆಕ್ಟ್ ಆಗಬೇಕು ಅಂದರೆ ಬೇಸಿಕ್ ಆಗಿ ನಮ್ಗೆ ಏನೆಲ್ಲ ಗೊತ್ತಿರಬೇಕು. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು ಕಾರ್ಬನ್ ಮತ್ತು ಸಂಯುಕ್ತಗಳನ್ನು ನಾವು ನೋಡಬೇಕಾದಾಗ ನಮಗೆ ಇಲ್ಲಿ ಒಂದಿಷ್ಟು ಬೇಸಿಕ್ ಇರ್ತದೆ, ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ 1 2 3 4 5 6 7 8 9 10. ಸೊ ಈ ರೀತಿ ನಂಬರ್ಗಳು ಬಂದಾಗ 1 ಅಂತ ಅನ್ಬೇಕಾದಾಗ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಮೋನೋ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಮೋನೋ ಅಂತ. 2 ಇದ್ದರೆ ನಾವು ಡೈ ಅಂತ ಕರಿತೀವಿ. 3 ಇದ್ದರೆ ಅದನ್ನು ನಾವು ಟ್ರೈ ಅಂತ ಕರಿತೀವಿ. 4 ಇದ್ದರೆ ಟೆಟ್ರಾ ಅಂತ ಕರಿತೀವಿ. 4 ಇದ್ದರೆ ಏನಂತ ಕರಿತೀವಿ? ಟೆಟ್ರಾ ಅಂತ ಕರಿತೀವಿ. 5 ಇದ್ದರೆ ಪೆಂಟಾ ಅಂತ ಕರಿತೀವಿ. 6 ಇದ್ದರೆ ಹೆಕ್ಸಾ ಅಂತ ಕರಿತೀವಿ. ಏನಂತ ಕರಿತೀವಿ? ಹೆಕ್ಸಾ. 7 ಇದ್ದರೆ ಹೆಪ್ಟಾ ಅಂತ ಕರಿತೀವಿ. ಏನಂತ ಕರಿತೀವಿ? ಹೆಪ್ಟಾ. 8 ಇದ್ದರೆ ಆಕ್ಟಾ ಅಂತ ಕರಿತೀವಿ. 8 ಇದ್ರೆ ಏನಂತೀವಿ? ಆಕ್ಟಾ. ಎನ್ ಇದ್ರೆ ನೆನ್ನಾ ಅಂತ ಕರಿತೀವಿ. 10 ಇದ್ರೆ ಡೆಕ್ ಅಂತ. ಇದನ್ನು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಸೊ ಈ ರೀತಿ ನಾವು 1 ಅಂತ ಕೆಮಿಸ್ಟ್ರಿಯಲ್ಲಿ ಮೋನೋ, ಡೈ, ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ, ಹೆಪ್ಟಾ, ಆಕ್ಟಾ, ನೆನ್ನಾ, ಡೆಕ್ಕಾ, ಇದನ್ನು ನೀವು ಇಟ್ಕೋಬೇಕು. ಸೊ ನೋಡಿ, ಈಗ CO2 ಅಂತ ಇದೆ. CO2 ಅಂತ ಇದ್ದಾಗ ಏನಂತ ಹೇಳ್ತೀವಿ ನಾವು? ಇದನ್ನು ಕಾರ್ಬನ್ ಅಂತ ಹೇಳ್ತೀವಿ. ಕಾರ್ಬನ್ ಆಮ್ಲಜನಕ ಎಷ್ಟಿದೆ? 2. ಸೊ ಕಾರ್ಬನ್ ಡೈ ಆಕ್ಸೈಡ್. ನೋಡಿದ್ರೆ ಡೈ ಅಂದರೆ ಎಷ್ಟು? ಆಕ್ಸೈಡ್. ಡೈ ಆಕ್ಸೈಡ್ ಅಂದರೆ ಡೈ ಅಂದರೆ 2. ಸೊ ಇದನ್ನು ನಾವು ಬಳಕೆಯನ್ನು ನಾವು ಮಾಡ್ಕೊಂಡ್ವಿ. ಇನ್ನು CO ಅಂತ ಇದೆ. ಸೊ ಇದನ್ನು ಹೇಗೆ ಹೇಳ್ತೀವಿ ನಾವು? ಕಾರ್ಬನ್ ಮೋನೋ ಆಕ್ಸೈಡ್. ಮೋನೋ ಅಂದರೆ ಏನು? 1. ಆಮ್ಲಜನಕ ಎಷ್ಟಾಗಿದೆ? ಇಲ್ಲಿ 1 ಇದೆ. ಸೊ ಅದನ್ನು ಕಾರ್ಬನ್ ಮೋನಾಕ್ಸೈಡ್ ಅಂತ ನಾವು ಕರಿತೀವಿ. ಸೊ ಈ ರೀತಿ ನಾವು 1ರಿಂದ 10ರವರೆಗೆ ನಮಗೆ ಗೊತ್ತಿರಬೇಕು. ಮೋನೋ, ಡೈ, ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ, ಹೆಪ್ಟಾ, ಆಕ್ಟಾ, ನೆನ್ನಾ, ಡೆಕ್ಕಾ. ಸೊ ಇದು ಏನಿದೆ ಫಸ್ಟ್ ಬೇಸಿಕ್ ಆಗಿ ನಮ್ಗೆ ಗೊತ್ತಿರಬೇಕಾಗಿರುವಂಥದ್ದು ಇದು. ಸೊ ಇದಾದಮೇಲೆ ನೆಕ್ಸ್ಟ್ ನಾವೇನು ಹೇಳ್ತೀವಿ? ಈ ಕಾರ್ಬನ್ ಸಂಯುಕ್ತಗಳನ್ನು 3 ಪ್ರಕಾರ ಮಾಡ್ತೀವಿ. ಒಂದು ಅಲ್ಕೇನ್ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಅಲ್ಕೇನು. 2ನೇದು ಯಾವ್ದು ಕರಿತೀವಿ ಅಂದರೆ ಅಲ್ಕೀನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಲ್ಕೀನು. 3ನೇದು ಯಾವುದು ಅಂದರೆ ಅಲ್ಕೈನ್ ಅಂತ ನಾವು ಕರಿತೀವಿ. ಯಾವುದು? ಅಲ್ಕೈನ್. ಸೊ ಸ್ನೇಹಿತರೆ, ಇವುಗಳನ್ನು ಹೆಸರಿಸ್ಕಿಂತ ಮುಂಚೆ ಈಗ ಯಾವುದಾದ್ರೂ ಎಕ್ಸಾಂಪಲ್ ಇದನ್ನು ಬಿಡೋಣ. 1 ಕಾರ್ಬನ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಮಿತ್ ಅಂತ ಕರಿತೀವಿ. 1 ಕಾರ್ಬನ್ ಇದ್ದರೆ, ಕಾರ್ಬನ್ ಸಂಯುಕ್ತಗಳಲ್ಲಿ 1 ಕಾರ್ಬನ್ ಇತ್ತು ಅಂದರೆ ಅದನ್ನು ನಾವು ಮಿತ್ ಅಂತ ಕರಿತೀವಿ. ಇನ್ನು 2 ಕಾರ್ಬನ್ ಇದ್ದರೆ ಇದನ್ನು ಇತ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇತ್ ಅಂತ ಕರಿತೀವಿ. 3 ಕಾರ್ಬನ್ಸ್ ಇದ್ದರೆ ಇಲ್ಲಿ ನಾವು ಅದನ್ನು ಪ್ರೋಪ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೋಪ್ ಅಂತ ಕರಿತೀವಿ. 4 ಕಾರ್ಬನ್ ಇದ್ದರೆ ನಾವು ಅದನ್ನು ಬ್ಯೂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ಯೂಟು. 5 ಕಾರ್ಬನ್ ಇದ್ದರೆ 3 4 5 ಕಾರ್ಬನ್ ಇದ್ದರೆ ಪೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪೆಂಟ್. 6 ಕಾರ್ಬನ್ ಇದ್ದರೆ ನೋಡಿ ಆರಾಮಾಗಿ 4 5 6 ಹೆಕ್ಸಾ ಅಂತ ಕರಿತೀವಿ. ಏನು? ಹೆಕ್ಸಾ. ಇನ್ನು 7 ಕಾರ್ಬನ್ ಇದ್ದರೆ 3 4 5 6 7 ಇದ್ದರೆ ಹೆಪ್ಟಾ ಅಂತ ಕರಿತೀವಿ. ಏನಂತ ಕರಿತೀವಿ? ಹೆಪ್ಟಾ. ಇನ್ನು 8 ಕಾರ್ಬನ್ ಇದ್ದರೆ 3 4 5 6 7 8 ಇದ್ದರೆ ಆಕ್ಟಾ ಅಂತ ಕರಿತೀವಿ. ಇನ್ನು 9 ಕಾರ್ಬನ್ ಇದ್ದರೆ 1 2 3 4 5 6 7 8 9 ನೆನ್ನಾ ಅಂತ ಕರಿತೀವಿ. ಒಂದು ವೇಳೆ 10 ಕಾರ್ಬನ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಡೆಕ್ ಅಂತ ಕರಿತೀವಿ. ಏನಂತೀವಿ? ಡೆಕ್ ಅಂತ ಹೇಳಿ. ಸೊ ನಮ್ಗೆ ಗೊತ್ತಿರಬೇಕು, ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಹೆಸರಿಸಬೇಕಾದ್ರೆ ಆ ಕಾರ್ಬನ್ ಸಂಯುಕ್ತಗಳಲ್ಲಿ 1 ಕಾರ್ಬನ್ ಇದ್ದರೆ ಮಿತ್ತು, 2 ಇದ್ದರೆ ಇತ್ತು, 3 ಇದ್ದರೆ ಪ್ರೋಪು, 4 ಇದ್ದರೆ ಬ್ಯೂಟು, 5 ಇದ್ದರೆ ಪೆಂಟಾ, 6 ಇದ್ದರೆ ಹೆಕ್ಸಾ, 7 ಇದ್ದರೆ ಹೆಪ್ಟಾ, 8 ಇದ್ದರೆ ಆಕ್ಟಾ, 9 ಇದ್ದರೆ ನೆನ್ನಾ, 10 ಇದ್ದರೆ ಡೆಕ್ಕಾ. ಸೊ ಇಷ್ಟು ನಮಗೆ ಕ್ಲಿಯರ್ ಆಗಿರಬೇಕು ಈ ಒಂದು ಹೆಸರಿಸುವಾಗ. ಈಗ ನೆಕ್ಸ್ಟ್ ನೋಡೋಣ. ಇಷ್ಟು ನಮ್ಗೆ ಕ್ಲಿಯರ್ ಆಯಿತು. ಈಗ ನಾವು ನೋಡೋಣ ಒಂದು ಅಲ್ಕೇನು. ಯಾವುದು? ಅಲ್ಕೇನ್. 2ನೇದು ಯಾವುದು ಬರ್ತದೆ ಅಂದರೆ ಅಲ್ಕೀನ್ ಅಂತ ಬರುತ್ತೆ.
ಮೂರನೇದು ಯಾವುದು ಬರ್ತದೆ ಅಂದರೆ ಅಲ್ಕೈನ್ ಅಂತ ಬರುತ್ತೆ. ಯಾವುದು? ಅಲ್ಕೈನ್ ಅಂತ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಈಗ ಅಲ್ಕೇನ್ ಅಂತ ಬಂದಾಗ ನಮಗೆ ಸಾಮಾನ್ಯ ಸೂತ್ರಗಳನ್ನು ಗೊತ್ತಿರಬೇಕು. ಒಂದು ಅಲ್ಕೀನಿನ ಸಾಮಾನ್ಯ ಸೂತ್ರ CnH2n+2 ಅಂತ ಹೇಳ್ತೀವಿ. ಇನ್ನು ಅಲ್ಕೀನಿನ ಸಾಮಾನ್ಯ ಸೂತ್ರ CnH2n-2 ಅಂತ ಕರಿತೀವಿ. ಇನ್ನು ಅಲ್ಕೈನಿನ ಸಾಮಾನ್ಯ ಸೂತ್ರ CnH2n-2 ಅಲ್ಲ, CnH2n. ಅಲ್ಕೈನ್ದು CnH2n-2. ಸೊ ಸ್ನೇಹಿತರೆ, ನಿಮಗೆ ಈ ಸಾಮಾನ್ಯ ಸೂತ್ರ ಕೇಳ್ತಾರೆ. ಅಲ್ಕೈನ್ದು CnH2n+2, ಇದು CnH2n ಇಷ್ಟೇ, ಆಮೇಲೆ ಇದು CnH2n-2. ಈ ಸಾಮಾನ್ಯ ಸೂತ್ರ ನಿಮ್ಗೆ ಗೊತ್ತಿರಬೇಕು. ಸೊ ಇದಾದಮೇಲೆ ನಿಮ್ಗೆ ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಯಾವುದು ಅಂದರೆ, ಇದರಲ್ಲಿ ನಮಗೆ ಬರೀಲಿಕ್ಕೆ ಬರಬೇಕು. ಸೊ ಇದರಲ್ಲಿ ಒಂದು ಕಾರ್ಬನ್ ಇರುವಂಥ ಒಂದು ಸಂಯುಕ್ತಕ್ಕೆ ನಾವು ಮಿತ್ ಅಂತ ಕರಿತೀವಿ. ಈಗಾಗಲೇ ನಾನು ಹೇಳಿದ್ದೀನಿ. ಏಕಬಂಧ ಅಲ್ಕೇನ್ ಅಂದರೆ ಏನು? ಏಕಬಂಧ ಇರುತ್ತೆ. ಅಲ್ಕೀನಲ್ಲಿ ಏನಿರುತ್ತೆ? ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಇರುತ್ತೆ. ಅಲ್ಕೈನಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ತ್ರಿಬಂಧ ಇರುತ್ತೆ. ನೋಡಿ, ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಇದೆ. ಸೊ ಈ ರೀತಿ ಹೇಳ್ತೀವಿ. ಆ ಕಾರ್ಬನ್ ಕಾರ್ಬನ್ ನಡುವೆ ಇದು ಏಕಬಂಧ ಇದೆ. ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಇದೆ. ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ತ್ರಿಬಂಧ ಇದೆ. ಸೊ ಏಕಬಂಧ ಇದ್ರೆ ಅಲ್ಕೇನ್ ಅಂತ ಕರಿತೀವಿ. ಸೊ ಒಂದು ಕಾರ್ಬನ್ ಇತ್ತು ಅಂದರೆ ಮಿತ್ ಅಂತ ಹೇಳ್ತೀವಿ, ಪ್ಲಸ್ ಏನ್. ಮಿತ್ ಪ್ಲಸ್ ಏನ್ ಏನಂತ ಕರಿತೀವಿ ಅಂದರೆ ಮೀಥೇನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೀಥೇನ್ ಅಂತ ಕರಿತೀವಿ. ನೋಡಿ, ಒಂದು ಕಾರ್ಬನ್ ಇದ್ದರೆ ಮೀಥೇನ್. ಎರಡು ಕಾರ್ಬನ್ ಅಣುಗಳಿದ್ದು ಏಕಬಂಧ ಹೊಂದಿದ್ರೆ ಈಥೇನ್ ಅಂತ ಕರಿತೀವಿ. ಯಾವುದು? ಈಥೇನ್ ಅಂತ. ಮೂರಿದ್ರೆ ಪ್ರೋಪೇನ್ ಅಂತ ಕರಿತೀವಿ. ಏನು? ಪ್ರೋಪೇನ್ ಅಂತ ಕರಿತೀವಿ. ನಾಲ್ಕಿದ್ರೆ ಬ್ಯೂಟೇನ್ ಅಂತ ಕರಿತೀವಿ. ಹೌದಾ? ಐದಿದ್ರೆ ಪೆಂಟೇನ್ ಅಂತ ಕರಿತೀವಿ, ಪೆಂಟೇನು. ಆರಿದ್ರೆ ಹೆಕ್ಸೇನು. ಏನಿರಬೇಕು ಇದು? ಏಳಿದ್ರೆ ಹೆಪ್ಟೇನು. ಎಂಟಿದ್ರೆ ಆಕ್ಟೇನು. ಒಂಬತ್ತಿದ್ರೆ ನೆನ್ನೇನು. ಹತ್ತಿದ್ರೆ ಡೆಕ್ಕೇನ್ ಅಂತ ನಾವು ಕರಿತೀವಿ. ಸೊ ಸ್ನೇಹಿತರೆ, ಇದು ಅಲ್ಕೇನ್ ಅಂತ ಹೇಳ್ತೀವಿ. ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಇದ್ದಾಗ ಅದನ್ನು ನಾವು ಅಲ್ಕೇನ್ ಅಂತ ಹೇಳ್ತೀವಿ. ಇದನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಇದಕ್ಕೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ನಾವು ಕರಿತೀವಿ. ಇಷ್ಟು ನಿಮಗೆ ಗೊತ್ತಿರಬೇಕು. ಈಗ ಎರಡನೇದು ನೋಡೋಣ. ಎರಡನೇದು ಯಾವುದು ಅಂದರೆ ಅಲ್ಕೀನು. ಸೊ ಅಲ್ಕೀನ್ ಅಂತ ಬರೆಯುವಾಗಲೂ ಕೂಡ ನಮಗೆ ಕ್ಲಿಯರ್ ಆಗಿರುತ್ತೆ. ಸೊ ಅಲ್ಕೀನ್ನ ಸಾಮಾನ್ಯ ಸೂತ್ರ CnH2n ಇಷ್ಟು. ಸೊ ಈಗ ಮಿತ್, ಇತ್, ಪ್ರೋಪ್, ಬ್ಯೂಟು, ಪೆಂಟಾ, ಹೆಕ್ಸಾ, ಹೆಪ್ಟಾ, ಆಕ್ಟಾ, ನೆನ್ನ, ಡೆಕ್ಕ ನಮಗೆ ಗೊತ್ತಾಯಿತು. ಈನ್ ಅಂದರೆ ಏನು? ಒಂದು ಕಾರ್ಬನ್, ಎರಡು ಕಾರ್ಬನ್ ಇದ್ದರೆ ಏನು ಮಾಡ್ತೀವಿ? ಈಗ ಇತ್ ಅಂತ ಕರಿತೀವಿ. ಫಸ್ಟಿಗೆ ಇತ್. ಎರಡು ಕಾರ್ಬನ್ ಇದ್ದರೆ ಇದನ್ನು ಈನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಈನ್. ಸೊ ಇದಕ್ಕೆ ಏನು ಕರಿತೀವಿ? ಓವರ್ ಆಲ್ ಆಗಿ ಈಥೀನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದಕ್ಕೆ ಈಥೀನ್. ಹೌದಾ? ಸೊ ಕಾರ್ಬನ್ ಕಾರ್ಬನ್ ನಡುವೆ ಎಷ್ಟಿದೆ? ಎರಡು ಬಂಧಗಳು. ಮೂರಿದ್ರೆ ಪ್ರೋಪೀನ್. ಏನಂತ ಕರಿತೀವಿ? ಪ್ರೋಪೀನ್. ನಾಲ್ಕಿದ್ರೆ ಬ್ಯೂಟೀನ್. ಟೇನ್ ಅಂದರೆ ಅದು, ಇದು ಟೀನ್. ಐದಿದ್ರೆ ಪೆಂಟೀನ್. ಪೆಂಟೀನ್. ಆರಿದ್ರೆ ಹೆಕ್ಸೀನ್. ಏಳಿದ್ರೆ ಹೆಪ್ಟೀನ್. ಎಂಟಿದ್ರೆ ಆಕ್ಟೀನ್. ಈ ಯಾವಕ್ಕಿಲ್ಲಿ ನೆನ್ನಿದ್ರೆ ನೆನ್ನೀನ್. ನೆನ್ನೀನ್. ಹತ್ತಿದ್ರೆ ಡೆಕ್ಕೀನ್. ಏನಂತ ಹೇಳ್ತೀವಿ? ಡೆಕ್ಕೀನ್. ಸೊ ಸ್ನೇಹಿತರೆ, ಅಲ್ಕೀನ್ ಅಂದಾಗ CnH2n ಬರುತ್ತೆ. ಇದು ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಇರುತ್ತೆ. ಏನಿರುತ್ತೆ? ದ್ವಿಬಂಧ. ಇದನ್ನು ನಾವೇನು ಹೇಳ್ತೀವಿ ಅಂದರೆ ಅಪರ್ಯಾಪ್ತ. ಯಾವುದು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ತೀವಿ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ನಾವು ಹೇಳ್ತೀವಿ. ಓಕೆ. ಸೊ ಅಲ್ಕಿನ್ ಬಗ್ಗೆ ನಿಮಗೆ ಇಷ್ಟೊಂದು ಗೊತ್ತಿರಬೇಕು. ಇನ್ನು ಅಲ್ಕೈನ್ ಅಂತ ಹೇಳ್ತೀವಿ. ಯಾವುದು? ಅಲ್ಕೈನ್. ಅಲ್ಕೈನ್ ಅಂತ ಬಂದಾಗ ಇದರ ಒಂದು ಸಾಮಾನ್ಯ ಸೂತ್ರ CnH2n-2 ಅಂತ ಹೇಳ್ತೀವಿ. CnH2n-2 ಅಂತ ನಾವು ಹೇಳ್ತೀವಿ. ಸೊ ನೋಡ್ತಾ ಹೋಗೋಣ. ಸೊ CnH2n-2 ಇದೆ. ಇದರಲ್ಲಿ ಕೂಡ ಮಿತ್ ಅಂದರೆ ಒಂದು ಕಾರ್ಬನ್ನು. ಹೌದಾ? ಇತ್ ಅಂದರೆ ಎರಡು ಕಾರ್ಬನ್ನು. ಸೊ ಇತ್ ಅಂತ ಬಂದು ಎರಡು ಕಾರ್ಬನ್ ಇದ್ದಾಗ ಇದಕ್ಕೆ ನಾವು ಐನ್ ಅಂತ ಹಚ್ಚಬೇಕು. ಯಾವುದು? ಐನ್. ಸೊ ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಏನಿರ್ತದೆ ಅಂದರೆ ತ್ರಿಬಂಧ ಇರುತ್ತೆ. ಇದು ತ್ರಿಬಂಧ ಅಂದರೆ ಹೀಗಿರುತ್ತೆ. ಸೊ ಇದು ಕೂಡ ಒಂದು ಅಪರ್ಯಾಪ್ತ. ಯಾವುದು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ತೀವಿ. ಸೊ ಇದನ್ನು ಹೇಗೆ ಹೇಳಬೇಕು ಅಂದರೆ ಮೀಥೈನ್. ಯಾವುದು?
ಮೀಥೈನ್, ಈಥೈನ್ ನೋಡಿ ಥೈ ಯಾವತ್ತು ಕೊಡಬೇಕು. ಪ್ರೋಪೈನ್ ಯಾವುದು ಪ್ರೋಪೈನ್. ಆಮೇಲೆ ಬ್ಯೂಟೈನ್ ಯಾವುದು ಬ್ಯೂಟೈನ್. ಪೆಂಟೈನ್ ಪೆಂಟೈನ್. ಹೆಕ್ಸೈನ್ ಹೆಕ್ಸೈನ್. ಆಮೇಲೆ ಹೆಪ್ಟೈನ್ ಹೆಪ್ಟೈನ್. ಆಕ್ಟೈನ್ ಪ್ರೊನೌನ್ಸಿಯೇಷನ್ ಭಾಳ ಇಂಪಾರ್ಟೆಂಟು. ಆಮೇಲೆ ನೆನ್ನೈನ್ 10 ಕಾರ್ಬನ್ ಇದ್ದರೆ ಡೆಕ್ಕೈನ್ ಅಂತ ಕರಿತೀವಿ. ಯಾವುದು ಡೆಕ್ಕೈನ್. ಸೊ ಇದು ಅಲ್ಕೈನ್ಗಳಿಗೆ ಒಂದು ಇದಾಗ್ತದೆ. ಸೊ ಇದರ ರಚನಾ ಸೂತ್ರವನ್ನು ಬರಿತಾ ಹೋಗೋಣ. ಸೊ ಇಲ್ಲಿ ನೋಡ್ರಿ ಮೀಥೇನ್ ಒಂದೊಂದು ಕಾರ್ಬನ್ ನಡುವೆ ಏಕಬಂಧ ಮೀಥೇನ್ ಇದೆ. ಇನ್ನು ಕಾರ್ಬನ್ ನಡುವೆ ಈಗ 2 ಕಾರ್ಬನ್ ಇದ್ದಾಗ ನಾವು ಈ ರೀತಿ. ಸೊ ಇಲ್ಲಿ ಬಂದ ನಾವು ಏನು ಮಾಡ್ಬೋದು ಅಂದರೆ ಹೈಡ್ರೋಜನನ್ನು ಸೇರಿಸ್ಬೋದು HH ಅಂತೇಳಿ. ಸೊ ಈ ರೀತಿ ಹೈಡ್ರೋಜನನ್ನು ನಾವು ಸೇರಿಸ್ತೀವಿ. 3 ಕಾರ್ಬನ್ ಇದ್ದರೆ ಪ್ರೋಪೇನ್ ಅಂತ ಕರಿತೀವಿ. ಸೊ ಪ್ರತಿಯೊಂದು ಕಾರ್ಬನ್ಗೆ ನೀವು ಬಂಧವನ್ನು ಹಾಕುವಾಗ 4 ಬಂಧಗಳು ಬರಬೇಕು. ಇದು ನೋಡಿ, ಇದು ಪ್ರೋಪೇನ್ ಅಂತ ಕರಿತೀವಿ. ಯಾವುದು ಸ್ನೇಹಿತರೆ? ಪ್ರೋಪೇನು. 4 ಬೇಕಾದಾಗ ನೀವೇನು ಮಾಡಬೇಕು? ಕಾರ್ಬನ್ 4 ಹಾಕಬೇಕು. ಪ್ರತಿಯೊಂದಕ್ಕೆ ಕೂಡ 4 ಬಂಧಗಳು ಇಲ್ಲಿ ಸ್ಯಾಟಿಸ್ಫೈ ಆಗಿರಬೇಕು. ಇದು ಬ್ಯೂಟೇನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದಕ್ಕೆ ಬ್ಯೂಟೇನ್ ಅಂತ ಕರಿತೀವಿ. ನೋಡಿ, ಇದನ್ನು ಏನಂತ ಕರಿತೀವಿ ಅಂದರೆ ಬ್ಯೂಟೇನ್. ಇದೇ ರೀತಿ ನಾವು 5 3 4 5. ಸೊ ಪ್ರತಿಯೊಂದಕ್ಕೂ ಕೂಡ 4 ಬಂಧಗಳು ತೃಪ್ತಿಯಾಗುವ ಹಾಗೆ ಆಗಬೇಕು. ಇಲ್ಲಿ ಪ್ರತಿ ಸಲ ಹೈಡ್ರೋಜನ್ನೇ ಇರಬೇಕಂತೇನಿಲ್ಲ. ಬೇರೆ ಧಾತುಗಳು ಕೂಡ ಕ್ಲೋರಿನು, ಬ್ರೋಮಿನು, ಸೊ ಇವುಗಳು ಕೂಡ ಕೆಲವೊಂದು ಬಾರಿ ಏನು ಮಾಡ್ತವೆ? ಹೈಡ್ರೋಜನನ್ನು ಸ್ಥಳಾಂತರಗೊಳಿಸ್ತವೆ, ಅಡಿಷನ್ ಆಗ್ತವೆ ಅಂತ ಹೇಳ್ತೀವಿ. ಸೊ ಇಷ್ಟು ಇಂಪಾರ್ಟೆಂಟು. ಸೊ ಈ ರೀತಿ ಇದು ಪೆಂಟೇನ್ ಆಯಿತು. ಇದೇ ರೀತಿ ನೀವು ಹೆಕ್ಸೇನು, ಹೆಪ್ಟೇನು, ಆಕ್ಟೇನು ರಚನಾ ಸೂತ್ರವನ್ನು ನೀವು ಬರಿಬೇಕು. ಸೊ ಇನ್ನು ಈಗ ಅಲ್ಕೀನ್ನಲ್ಲಿ ಬರೋಣ. ಈಗ ಕಾರ್ಬನ್ ನಡುವೆ ಏನಾಗುತ್ತೆ? ದ್ವಿಬಂಧ ಇರುತ್ತೆ. ಸೊ ದ್ವಿಬಂಧ ಇದ್ದಾಗಲೂ ಕೂಡ ನಮಗೆ ಈ ರೀತಿ ಸ್ಯಾಟಿಸ್ಫೈ ಆಗಿರಬೇಕು. 4 ವೇಲೆನ್ಸಿ ಇರಬೇಕು. ನೋಡಿ, ಕಾರ್ಬನ್ ನಡುವೆ 2 ಬಂಧ ಆಯಿತು. 1 2 3 4. ಸೊ 4 ಆಗಬೇಕು. ಸೊ ಪ್ರೋಪೀನ್ ಅಂತ ಬಂದಾಗ ಏನಾಗುತ್ತೆ ಅಂದರೆ 3 ಕಾರ್ಬನ್ ಇರ್ತದೆ. ಇಲ್ಲಿ ಒಂದು ಕಡೆ ಏನು ಮಾಡಿರ್ತೀನಿ ಅಂದರೆ ದ್ವಿಬಂಧ. ಸೊ ನೋಡಿ, ಇಲ್ಲಿ 1 2 3 ಆಯಿತು. ಇನ್ನೊಂದು ಈ ಕಡೆ 4 ಹಾಕಬೇಕು. 1 2 3 4 ಆಯಿತು. 1 2 3 4. ಇದು ಪ್ರೋಪೀನ್ ಅಂತ ಹೇಳ್ತೀವಿ. ಬ್ಯೂಟೀನ್ ಅಂತ ಬಂದಾಗ ನೋಡಿ, ಇಲ್ಲಿ 4 ಕಾರ್ಬನ್ ಹಾಕೊಂಡು ಒಂದು ಕಡೆ ದ್ವಿಬಂಧ ಆಗುತ್ತೆ, ಮತ್ತೊಂದು ಕಡೆ ದ್ವಿಬಂಧನೂ ಇರಬಹುದು. ಸೊ ಇಲ್ಲಿ 4 ಆಯಿತು. 1 2 3 ಇದೆ, ಇಲ್ಲಿ 4. 1 2 3 4 ಆಯಿತು. ಇಲ್ಲಿ 1 2. ಸೊ ಇದನ್ನು ಬ್ಯೂಟೀನ್ ಅಂತ ಕರಿತೀವಿ. ಪೆಂಟೀನ್ ಅಂತ ಬಂದಾಗ ನಾವು 5 ಕಾರ್ಬನ್ ಅಣುಗಳಿರಬೇಕು. ಸೊ ಇಲ್ಲಿ ಒಂದು ಕಡೆ ದ್ವಿಬಂಧ ಇರಬೇಕಾಗುತ್ತೆ. 1 2 3 4. 1 2 3 ಆಯಿತು. ಇಲ್ಲೊಂದು 1 2 3 ಇಲ್ಲೊಂದು 1 2 3 4 1 2 3. ಇದು ಪೆಂಟೀನ್ ಅಂತ ಹೇಳ್ತೀವಿ. ಸೊ ಈ ರೀತಿ ದ್ವಿಬಂಧ ಇರ್ತದೆ. ಇದೊಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಈಗಾಗಲೇ ಹೇಳಿದೆ ನಾನು. ಇದಾದ ನಂತರ ನಾವು ಅಲ್ಕೈನ್ ನೋಡೋಣ. ಅಲ್ಕೈನ್ ಬಗ್ಗೆ ನೋಡಿದಾಗ ನೋಡಿ, ಕಾರ್ಬನ್ ನಡುವೆ ದ್ವಿಬಂಧ ಇದ್ದಾಗ ಇದು ಅಲ್ಕೈನ್ ಅಂತ ಹೇಳ್ತೀವಿ ನಾವು. CnH2n -2. ಸೊ ಅವಾಗ ಏನು ಹೇಳ್ತೀವಿ ಅಂದರೆ ಬಂಧಗಳು 4 ಆಗಬೇಕು. ಸೊ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಯಾಕಂದರೆ ಕಾರ್ಬನ್ ಸುತ್ತಲೂ 1 2 3 ಇದು 4 ಬಂಧಗಳು ಆಯಿತು. ಸೊ ಇದಾದಮೇಲೆ ಕಾರ್ಬನ್ ಈಗ ಪ್ರೋಪೈನ್ ನೋಡೋಣ. ಯಾವುದು? ಪ್ರೋಪೈನ್. ಸೊ ಇಲ್ಲೇನಾಗುತ್ತೆ ಅಂದರೆ 3 ಬಂಧ ಆಯಿತು. 1 2 3 4 1 2 3 4. ಸೊ ಈ ರೀತಿ. ಬ್ಯೂಟೈನ್ ಅಂತ ನೋಡಿದಾಗ 1 2 3 4. ಸೊ ಒಂದು ಕಡೆ 3 ಬಂಧ ಇರುತ್ತೆ. 1 2 3 4 ಆಯಿತು. 1 2 3 4 ಆಯಿತು. ಇಲ್ಲೊಂದು ಕಡೆ ಇಲ್ಲೊಂದು. ಸೊ ಬ್ಯೂಟೈನ್ ಆಯಿತು. ಆಮೇಲೆ ಪೆಂಟೈನ್ ನೋಡೋಣವಾ? ಪೆಂಟೈನು. ಸೊ ಪೆಂಟೈನ್ ಅಂದರೆ 5 ಕಾರ್ಬನ್ ಇರಬೇಕು, ಒಂದು ಕಡೆ ಏಕಬಂಧ ಇರಬೇಕು. 3 4 5 ಆಯಿತು. 5 ಕಾರ್ಬನ್ ನಡುವೆ ಇಲ್ಲೊಂದು 3 ಬಂಧ ಹಾಕಿದ್ದೀನಿ. 1 2 3 ಇಲ್ಲೊಂದು ಬಂಧ ಬೇಕು. 1 2 3 4 ಆಗಿದೆ. 1 2 ಇಲ್ಲೊಂದು ಬಂಧ ಇಲ್ಲಿ. ಸೊ ಸರಿಯಾಗಿ 4 ವೇಲೆನ್ಸಿ ಆಗ್ತಾ ಇದೆ. ಪ್ರತಿಯೊಂದು ಕಡೆ ಕೂಡ ನೀವು ಹೈಡ್ರೋಜನನ್ನು ಹಾಕಬೇಕಾಗತ್ತೆ. ಸೊ ಹೈಡ್ರೋಜನನ್ನು. ಸೊ ಈ ರೀತಿ ಒಟ್ಟಾರೆಯಾಗಿ ಇದನ್ನು ಏನು ಹೇಳ್ತೀವಿ ಅಂದರೆ ಪೆಂಟೈನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದಕ್ಕೆ ಪೆಂಟೈನ್ ಅಂತ ನಾವು ಕರಿತೀವಿ. ಇದೇ ರೀತಿ ನೀವು ಏನು ಮಾಡ್ಬೋದು? ಹೆಕ್ಸೈನ್ ಅಂತ ಹೇಳ್ಬೋದು. ಇದು ರಚನಾ ಸೂತ್ರ ಆಗುತ್ತೆ. ಇನ್ನು ಅಣುಸೂತ್ರ ಅಂತ ಬಂದಾಗ ಪ್ರತಿಯೊಂದರಲ್ಲಿ ಅಣುಗಳನ್ನು ಕೌಂಟ್ ಮಾಡೋದು. ಸೊ ಕಾರ್ಬನ್ ಎಷ್ಟಿದೆ? 1 2 3 4 5 ಇದೆ. C5 ಇದೆ. ಹೈಡ್ರೋಜನ್ ಅಂತ ಬಂದಾಗ 1 2 3 4 5 6 7 8 ಇದೆ. H8 ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಏನು ಹೇಳ್ತೀವಿ ಅಂದರೆ ಅಣುಸೂತ್ರ ಅಂತ ಕರಿತೀವಿ. ಇದನ್ನು ನಾವು ಅಣುಸೂತ್ರ ಅಂತ ಕರೆದ್ರೆ ಇದನ್ನು ನಾವೇನು ಹೇಳ್ತೀವಿ ಅಂದರೆ ರಚನಾ ಸೂತ್ರ ಅಂತ ಕರಿತೀವಿ. ಏನಂತ ಕರಿತೀವಿ?
ರಚನಾ ಸೂತ್ರ ಅಂತ ನಾವು ಕರಿತೀವಿ. ಸೊ ಇಷ್ಟು ಕ್ಲಿಯರ್ ಆಯ್ತು. ಇನ್ನೊಂದಿಷ್ಟು ಎಕ್ಸಾಂಪಲ್ಸನ್ನು ಕೊಡ್ತೀನಿ ನಾನಿಲ್ಲಿ. ಸೊ ಇಲ್ಲಿ ಬ್ಯೂಟೇನ್ ತೆಗೆದುಕೊಳ್ತೀನಿ. ಬ್ಯೂಟೇನ್ ಅಂದರೆ ಏಕಬಂಧ ಇರಬೇಕು. ನೋಡಿ ಯಾವ ರೀತಿ ಇದೆ. ಪ್ರತಿಯೊಂದಕ್ಕೆ ಕೂಡ 4 ವೇಲೆನ್ಸಿಯನ್ನು ತೃಪ್ತಿಯ ಬರುವ ಹಾಗೆ ಹೈಡ್ರೋಜನ್ ಇದೆ. ಹೈಡ್ರೋಜನ್ನು 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 ಹೈಡ್ರೋಜನ್. ಸೊ ಪ್ರತಿಯೊಂದು ಕೂಡ ನಾನು ಹೈಡ್ರೋಜನ್ ಅಣುವೊಂದಿಗೆ ಸಹವೇಲೆನ್ಸಿಯ ಬಂಧವನ್ನು ಏರ್ಪಡುವಂತೆ. ಸೊ ಈಗ ನಾನು ಡ್ರಾ ಮಾಡಿದ್ದು ಯಾವುದು ಅಂದರೆ ರಚನಾ ಸೂತ್ರ ಅಂತ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ ನಾವು? ರಚನಾ ಸೂತ್ರ ಅಂತ ಕರೆದ್ರೆ, ಇನ್ನು ಅಣುಸೂತ್ರ ಹೇಗೆ? ಎಷ್ಟು ಕಾರ್ಬನ್ ಇದೆ? C4 ಇದೆ ಕಾರ್ಬನ್ನು. ಹೈಡ್ರೋಜನ್ ಎಷ್ಟಿದೆ ಅಂದರೆ 1 2 3 4 5 6 7 8 9 10 ಇದೆ. H10. ಇದಕ್ಕೇನಂತ ಹೇಳ್ತೀವಿ ಅಂದರೆ ಅಣುಸೂತ್ರ. ಸೊ ಈ ರೀತಿ ಪ್ರತಿಯೊಂದು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಬೇಕಾದಾಗ ಅದರ ರಚನಾ ಸೂತ್ರನೂ ಗೊತ್ತಿರಬೇಕು, ಅದರ ಅಣುಸೂತ್ರವೂ ಗೊತ್ತಿರಬೇಕು. ಸೊ ಅದನ್ನು ನಾವು ಸುಲಭವಾಗಿ ನಾವು ಅದನ್ನು ಬರೀಲಿಕ್ಕೆ ಅನುಕೂಲವಾಗುವಂತೆ ಇದೆ. ಸೊ ಯಾವುದು ಅಂದರೆ ಈ ಫಾರ್ಮುಲಾಸು. ಅಲ್ಕೇನ್ ಫಾರ್ಮುಲಾ CnH2n +2 ಅಂತ ಹೇಳ್ತೀವಿ ಅಲ್ಕೇನ್ದು. ಅಲ್ಕೇನ್ದು CnH2n ಇದೆ. ಇನ್ನು ಅಲ್ಕೈನ್ದು CnH2n-2 ಅಂತ. ಸೊ ಎಕ್ಸಾಂಪಲ್ ಆಗಿ ಈಗ ಅಲ್ಕೇನ್ ಏಕಬಂಧ ಇರುವಂಥ ಅಲ್ಕೇನಲ್ಲಿ ಈಗ ಆಕ್ಟೇನ್ನಲ್ಲಿ ಯಾವುದು? ಆಕ್ಟೇನ್ನಲ್ಲಿ ಆಕ್ಟೇನ್. ಸೊ ಆಕ್ಟೇನಿನ ಒಂದು ಅಣುಸೂತ್ರ ಬರೀಬೇಕು ಅಂದರೆ ಆಕ್ಟೇನ್ ಎಷ್ಟು ಕಾರ್ಬನ್ ಇರ್ತವೆ? 8 ಕಾರ್ಬನ್. ಸೊ ಇಲ್ಲಿ C ಇದೆ. N ಅಂದರೆ ಕಾರ್ಬನ್ ಸಂಖ್ಯೆಯನ್ನು ಬರೀಬೇಕು. N = ಏನಿದೆ? ಕಾರ್ಬನ್ ಸಂಖ್ಯೆ. C8H 2 × N ಅಂದರೆ 8 ಆಗುತ್ತೆ +2 ಅಂತ. ಸೊ C8 ಆಗುತ್ತೆ. 8 2 16 +2 18. ನೋಡಿ C8H18 ಇದು ಒಂದು ಅಣುಸೂತ್ರ ಅಂತ ನಾವು ಹೇಳ್ತೀವಿ. ಹೌದಾ? ಸೊ ಒಂದು ವೇಳೆ ಈಗ ಅಲ್ಕೀನ್ನಲ್ಲಿ ನೋಡೋಣ. ಅಲ್ಕೀನಲ್ಲಿ 8 ಕಾರ್ಬನ್ ಹೊಂದಿರುವಂಥ ಆಕ್ಟೀನ್ ಇದ್ದರೆ ಆಕ್ಟೀನ್ ಇತ್ತು ಅಂದರೆ ಇಲ್ಲಿ ಸೂತ್ರ CnH2n ಇದೆ. N ಬೆಲೆ 8, H 2 × N ಅಂದರೆ 8, C8H8 2 16. ನೋಡಿ ಆಕ್ಟೀನ್ ಅಣುಸೂತ್ರ C8H16 ಆದರೆ ಆಕ್ಟೇನ್ನಲ್ಲಿ C8H18 ಆಗುತ್ತೆ. ಇನ್ನು ಆಕ್ಟೈನ್ನಲ್ಲಿ ಅಂತ ಬಂದಾಗ ಆಕ್ಟೈನ್ ನೋಡಿ 3 ಬಂಧ ಇರುವಂಥದ್ದು ಆಕ್ಟೈನಲ್ಲಿ C8H 2 × N2 -2. C8 8 2 16 -2 ಅಂದರೆ 14. ಸೊ ಆಕ್ಟೇನಿನ ಅಣುಸೂತ್ರ ನೋಡಿ. ಸೊ ಎಲ್ಲದರಲ್ಲೂ ಕೂಡ 8 ಕಾರ್ಬನ್ ಅಣುಗಳಿದ್ದರೂ ಕೂಡ ಆಕ್ಟೇನು ಯಾವುದು ನೋಡಿ? ಅಲ್ಕೇನ್ನಲ್ಲಿ ಆಕ್ಟೇನು, ಆಕ್ಟೀನು, ಆಕ್ಟೈನು. ಸೊ ಈ ಒಂದು ಸಾಮಾನ್ಯ ಸೂತ್ರಗಳು ಅಣುಸೂತ್ರಗಳನ್ನು ಬರಲಿಕ್ಕೆ ಭಾಳ ಈಸಿ ಆಗುತ್ತೆ. ಸರ್ ಕೌಂಟ್ ಮಾಡು ಹೇಳ್ಬೋದಲ್ಲ ಅಂದರೆ ಹೇಳ್ಬೋದು. ಈಗ ನೋಡಿ ಒಂದು ಯಾವುದಾದ್ರೂ ಒಂದು 20 ಕಾರ್ಬನ್ ಅಣು ಹೊಂದಿರುವಂಥ ಒಂದು ಅಲ್ಕೇನ್ ಸಂಯುಕ್ತ ಇತ್ತು ಅಂದರೆ ಅದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಂದರೆ ಸುಲಭವಾಗಿ ಫಾರ್ಮುಲಾ ಮುಖಾಂತರ ಮಾಡ್ಬೋದು. CnH2n+2 ಅಂತ ಇದೆ. Cn ಅಂದರೆ ಎಷ್ಟು? 20 ಇದೆ. H ಇದೆ. 2 × N ಅಂದರೆ 20 +2 ಅಂತ. ಸೊ C20 2 × 22 40 +2 42. H42 ಇದರ ಅಣುಸೂತ್ರ. ಸೊ ದೊಡ್ಡ ದೊಡ್ಡ ಕಾರ್ಬನ್ ಅಣುಗಳು ಬಂದಾಗ ಈ ಒಂದು ಅಣುಸೂತ್ರವನ್ನು ನಾವು ಹಾಕ್ಬೋದು. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವಾಗ ಒಂದು ನಾವು ಮೊನೋ ಡೈ ಟ್ರೈ ಟೆಟ್ರಾ ಪೆಂಟಾ ಹೆಕ್ಸಾ ಹೆಪ್ಟಾ ಆಕ್ಟಾನ್ ಎನ್ನ ಡೆಕ್ಕ ಕಲ್ತ್ವಿ. ಅದಾದಮೇಲೆ ಮಿತ್ ಇತ್ ಪ್ರೋಪ್ ಬ್ಯೂಟ್ ಪೆಂಟಾ ಹೆಕ್ಸಾ ಹೆಪ್ಟಾ ಆಕ್ಟಾನ್ ಎನ್ನ ಡೆಕ್ಕ ಕಲ್ತ್ವಿ. ಆಮೇಲೆ ಅಲ್ಕೇನು ಅಲ್ಕೀನು ಅಲ್ಕೈನ್ ಕಲ್ತ್ವಿ. ಅಲ್ಕೇನಿನ ಸಾಮಾನ್ಯ ಸೂತ್ರ CnH2n+2, ಅಲ್ಕೀನ್ದು CnH2n, ಅಲ್ಕೈದು CnH2n-2 ಕಲ್ತ್ವಿ. ಅದಾದಮೇಲೆ ನಾವೇನು ಮಾಡಿದ್ವಿ ಅಂದರೆ ರಚನಾ ಸೂತ್ರಗಳನ್ನು ಹಾಕ್ತಾ ಹೋದ್ವಿ. ಸೊ ಒಂದು ಪ್ರೋಪೇನ್ ಬರಿಬೇಕಾದ್ರೆ ನಾವು ಹೇಗೆ ಬರಿಬೇಕು ಅದನ್ನು ರಚನಾ ಸೂತ್ರವನ್ನು ಇಟ್ಕೊಂಡು ಹೇಗೆ ಅಣುಸೂತ್ರವನ್ನು ಬರಿಬೇಕು, ಹೇಗೆ ಈ ಒಂದು ಸೂತ್ರಗಳು ನಮಗೆ ಈ ಒಂದು ಅಣುಸೂತ್ರಗಳನ್ನು ಬರೀಲಿಕ್ಕೆ ಸಹಾಯ ಮಾಡ್ತವೆ. ಸೊ ಇಷ್ಟೊಂದು ನಾವು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿಯನ್ನು ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ಕ್ರಿಯಾ ಗುಂಪುಗಳಂತೂ ಬರ್ತವೆ. ಸೊ ಅವುಗಳನ್ನು ಹಾಗೂ ಇನ್ನುಳಿದ ಭಾಗಗಳನ್ನು ಮತ್ತೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ಕಂಟೆಂಟ್ ಯೂಸ್ ಆಗ್ತಾ ಇತ್ತು ಅಂದರೆ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮುಂದೆ ನೀವು ಈ ರೀತಿಯ ವಿಡಿಯೋಗಳನ್ನು ನಾವು ನಿರಂತರವಾಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ನೀವು ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ.